ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳನ್ನು ಕುರಿತು ಹಾಡಿನ ಮೂಲಕ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನು ಕೂಡ ತಾವು ಕೇಳಿದ್ದೀರಿ. ಅದೇ ರೀತಿ ಅನೇಕ ಜನ ನಮ್ಮ ಸಂಗೀತರು ಈ ಕಾರ್ಯಕ್ರಮವನ್ನು ಕುರಿತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕುರಿತು ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾವು ಆದರೂ ಹೇಳೋದಿಷ್ಟೇ, ನಮ್ಮ ಒಂದು ಟ್ರಸ್ಟ್ ನಾಲ್ವಡಿ ಕೃಷ್ಣರಾಜ ಟ್ರಸ್ಟ್ ನಾವು ನಿರಂತರವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ನೆನೆಯುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಅವರ ಜನ್ಮದಿನ ಕಾರ್ಯಕ್ರಮ ಮತ್ತು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಮತ್ತು ಕಾವೇರಿ ಉತ್ಸವ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾರಣ ಏನಂದ್ರೆ ಇವತ್ತು ನಾವು ನಮ್ಮ ಮಕ್ಕಳು ನಮ್ಮ ಮುಂದಿನ ತಲೆಮಾರು ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅವರು ಮಹಾರಾಜರಾಗಿ ಯುದ್ಧ ಮಾಡಿ ಯುದ್ಧ ಗೆಲ್ಲಬೇಕು, ಸಾಮ್ರಾಜ್ಯ ವಿಸ್ತರಿಸ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಅವ್ರು ಮಾಡಿಲ್ಲ. ನನ್ನ ನಾಡಿನ ಜನತೆ, ನನ್ನ ಸತ್ಪ್ರಜೆಗಳು ಸುಖವಾಗಿರ್ಬೇಕು, ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ರಾಜ್ಯದ ಜನರಿಗೋಸ್ಕರ, ನಾಡಿನ ಜನರಿಗೋಸ್ಕರ ಅವರ ಜೀವನವನ್ನೇ ಮುಡಿಪಾಗಿಟ್ಟಂತ ಒಬ್ಬ ಮಹಾರಾಜ ಅಂತ ಹೇಳಿದ್ರೆ, ಇಡೀ ದೇಶಕ್ಕೆ ಮಾದರಿ ಮಹಾರಾಜರು ಅಂತ ಹೇಳಿದ್ರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅದಕ್ಕೇನೆ ಮಹಾತ್ಮ ಗಾಂಧೀಜಿಯವರು ಅವ್ರನ್ನ ರಾಜ ಋಷಿ, ರಾಜರ್ಷಿ, ರಾಜಶ್ರೀ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರಂತ ಮಹಾರಾಜರಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿಲ್ಲ. ಇಂಥ ಮಹಾರಾಜರು ಜನರಿಗೋಸ್ಕರ, ನಾಡಿನ ಜನತೆಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ತಮ್ಮ ಜೀವನವನ್ನೇ ಸಾಧನೆಯಾಗಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂದಾಗೆ ನಮ್ಮ ನಾಲ್ವಡಿ ಮಹಾರಾಜರು ಮಾಡಿರ್ತಕ್ಕಂಥ ಕಾರ್ಯಗಳೇ ಇಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಅವರದೇ ಅಪಾರವಾದ ಸೇವೆಯನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರು ನಮ್ಮ ಸ್ನೇಹಿತರು ಹೇಳಿದ್ರು, KRS ನಿರ್ಮಾಣ, ಮೈಸೂರು ಕಾರ್ಖಾನೆ, ಎಸ್ಟೇಟ್ ಕಾರ್ಖಾನೆ, ಬೆಳಗೊಳ ಪೇಪರ್ ಮಿಲ್ಲು, ನಾವು ಶಿಕ್ಷಣದಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರ, ಈಗ ಅನೇಕ ಮತ್ತೆ ಆಸ್ಪತ್ರೆಗಳು, ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ, ಶಾಲಾ ಕಾಲೇಜುಗಳು, ಇಡೀ ರಾಜ್ಯಾದ್ಯಂತ ಶಿಕ್ಷಣಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಆರೋಗ್ಯ ಕ್ಷೇತ್ರಕ್ಕೋಸ್ಕರ ಹಲವಾರು ಆಸ್ಪತ್ರೆಗಳು ನಿರ್ಮಾಣ ಮಾಡಿದ್ರು. ಶಿಕ್ಷಣಕ್ಕೋಸ್ಕರ ಪ್ರತಿಯೊಬ್ಬರು ಶಿಕ್ಷಣ ದೊರೆಯಬೇಕು ಅಂತೇಳಿ ಶಾಲಾ ಕಾಲೇಜುಗಳು, ಹಾಸ್ಟೆಲ್ಗಳು, ಯೂನಿವರ್ಸಿಟಿಗಳನ್ನ ಪ್ರಾರಂಭಿಸಿದ್ರು. ನೀರಾವರಿ ಕ್ಷೇತ್ರಕ್ಕೆ ಕೊಡಬೇಕು ಅಂತೇಳಿ ಕೆರೆ, ಕಟ್ಟೆಗಳು, ಕಾಲುವೆಗಳನ್ನು ನಿರ್ಮಾಣ ಮಾಡಿ ನಮ್ಮ ಜನ ನೆಮ್ಮದಿಯಿಂದ ಜೀವನ ಮಾಡಬೇಕು, ಕೃಷಿ ಮಾಡಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತೇಳಿ ನೀರಾವರಿ ಕ್ಷೇತ್ರಕ್ಕೆ ತಮ್ಮ ಕೊಡುಗೆನ ಕೊಟ್ಟರು. ಅದರ ವಿಶೇಷವಾಗಿ KRS ನಿರ್ಮಿಸಬೇಕಾದ್ರೆ KRS ಕಾಮಗಾರಿ ಸಂಪೂರ್ಣ ಆಗ್ತದೆ. ಆಗ ತಮ್ಮ ಅರಮನೆ ಒಡೆ ವಸ್ತುಗಳನ್ನ ಅಡ ಇಟ್ಟು ಹಣ ತಗೊಬಂದು ನಮ್ಮ KRS ಕಟ್ಟಿಕೊಟ್ಟು ಇವತ್ತು ನಮ್ಮ ಜೀವನ ಪಾವನ ಆಗೋದಕ್ಕೆ, ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಾರಣಭೂತರಾಗಿದ್ದಾರೆ. ನಮಗೆಲ್ಲರೂ ಅನ್ನದಾತರಾಗಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಅನ್ನ ತಿನ್ಬೇಕಾದ್ರೆ ಅವ್ರು ನೆನಿಬೇಕು, ಅವ್ರನ್ನ ಪೂಜಿಸಬೇಕು. ನಿಜಕ್ಕೂ ದೇವರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ದೇವ್ರನ್ನ ನಂಬಬೇಕು, ದೇವ್ರನ್ನ ಪೂಜಿಸಬೇಕು. ಅದು ದೇವ್ರ ರೂಪದಲ್ಲಿ ಬಂದು ನಮ್ಗೆ ಅನುಕೂಲ ಮಾಡಿಕೊಟ್ಟಂತ, ನಮ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನಾಂಗಕ್ಕೆ ನೆಮ್ಮದಿ ಜೀವನ ರೂಪಿಸಿಕೊಟ್ಟಂತ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದೇವರ ಸ್ವರೂಪವಾಗಿ ಬಂದು ನಮಗೆಲ್ಲ ಅನ್ನದಾತರಾಗಿದ್ದಾರೆ. ಅದೇ ರೀತಿ ಕೃಷಿ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆ ಕೊಟ್ಟಿದ್ದಾರೆ. ಕೈಗಾರಿಗೆ ಬರೀ ಶಿಕ್ಷಣ ಕೊಟ್ಟು ಸಾಲದು, ಬರೀ ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟು ಸಾಲದು, ದುಡಿಯುವಂತ ಕೈಗಾರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಅನೇಕ ಕಡೆ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ಪುಸ್ತಕ ಉತ್ಪಾದನೆ ಕೇಂದ್ರವನ್ನು ನಮ್ಮ ಶಿಕ್ಷಣದಲ್ಲಿ ಪ್ರಾರಂಭ ಮಾಡಿದ್ರು. ಮತ್ತು ಕಲೆ, ಸಾಹಿತ್ಯ, ಸಂಸ್ಕೃತಿಗೋಸ್ಕರ ತಮ್ಮದೇ ಅಂತ ಕೊಡುಗೆ ನೀಡಿದ್ರು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ರಚನೆ ಆಗಬೇಕಾದ್ರೆ ಅವರೇ ಕಾರಣ, ಅವರೇ ಅದನ್ನ ರಚನೆ ಮಾಡಿದ್ರು. ಈಗ ಸಾಹಿತ್ಯ ಕ್ಷೇತ್ರಕ್ಕೂ ಕೊಡುಗೆಯನ್ನು ನೀಡಿದ್ದಾರೆ. ಕಲೆ, ಸಂಸ್ಕೃತಿ ಎಲ್ಲಾ ಕ್ಷೇತ್ರಕ್ಕೂ ಕೂಡ ತಮ್ಮದೇ ಅಂತ ಅಪಾರ ಕೊಡುಗೆಯನ್ನು ಕೊಟ್ಟಂತ ಕೊಡುಗೆ ಇದ್ದಾನೆ. ಜೊತೆಗೆ ನಮ್ಮ ದಲಿತರು, ಹಿಂದುಳಿದ ವರ್ಗದವರು ಅಂದ್ರೆ ಒಕ್ಕಲಿಗರು ಸೇರಿದಂತೆ ಯಾರ್ಯಾರು ಕಡುಬಡವರು, ಹಿಂದುಳಿದವರು ಇದ್ದಾರೆ, ಎಲ್ಲ ವರ್ಗಕ್ಕೂ ಸ್ವತಂತ್ರ ಪೂರ್ವದಲ್ಲಿ ಮೀಸಲಾತಿ ಕೊಟ್ಟಂತ ಮಹಾರಾಜರು. ಯಾಕಂದ್ರೆ ಹಿಂದುಳಿದವರು, ದಲಿತರು ಎಲ್ಲರೂ ಕೂಡ ಅವರು ಕೂಡ ಸಮಾಜದಲ್ಲಿ ಸಮಾನತೆ ಇರಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಒಂದು ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರು, ಶಿಕ್ಷಣದಲ್ಲಿ ಮೀಸಲಾತಿ ಕೊಟ್ಟರು. ನಮ್ಮಂತ ಹಿಂದುಳಿದ ವರ್ಗದವರು ಕೂಡ, ದಲಿತರು ಕೂಡ ಎಲ್ಲ ವರ್ಗದವ್ರಿಗೂ ಮೀಸಲಾತಿ ಕೊಟ್ಟಂತ ಮಹಾನ್ ಪುಣ್ಯ ಪುರುಷರು. ಆ ರೀತಿ ಒಂದಲ್ಲ, ಅವರ ಸಾಧನೆಗಳು ಹಲವಾರು. ಅಸ್ಪೃಶ್ಯತೆಗಳನ್ನ ತೊಡೆದಾಕ್ಬೇಕು ಅಂತೇಳಿ, ಮತ್ತು ಏನು ದೇವದಾಸಿ ಪದ್ಧತಿ, ಗಜಪತಿ ಪದ್ಧತಿ, ಈ ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡತಕ್ಕಂಥ ಪದ್ಧತಿಗಳಿದ್ವು, ಅವೆಲ್ಲವೂ ನಿರ್ನಾಮ ಮಾಡಬೇಕು ಅಂತೇಳಿ ಅವೆಲ್ಲ ಶೋಷಣೆಗಳನ್ನ, ಪದ್ಧತಿಗಳನ್ನ ರದ್ದುಗೊಳಿಸಿ ನೆಮ್ಮದಿಯಿಂದ ಹೆಣ್ಣುಮಕ್ಕಳು ಜೀವನ ಮಾಡುವಂತ ಒಂದು ಅವಕಾಶ ಕಲ್ಪಿಸಿಕೊಟ್ರು. ಹೆಣ್ಣು ಮಕ್ಕಳು ಕೂಡ ಶಾಲಾ ಕಾಲೇಜುಗಳನ್ನು ತೆರೆದು ಅವರು ಕೂಡ ಶಿಕ್ಷಣ ಪಡಿಬೇಕು ಅಂತಕ್ಕಂಥದ್ರಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ರು. ಈಗ ಒಂದಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರಾರು ಸಾಧನೆ ಮಾಡಿರ್ತಕ್ಕಂಥ ಸಾಧನೆಯ ಸರದಾರ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ನಾವು ಪ್ರತಿನಿತ್ಯ ನಾವು ಅವ್ರು ನೆನೆಬೇಕು.
ಅದರಲ್ಲೂ ವಿಶೇಷವಾಗಿ ನಾಡಿನ ಜನ ನೆನಬೇಕು, ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ಜನ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದ ನಾವು ಅವ್ರ ಕೈ ಮುಗಿಯುವಂತ, ಅವ್ರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡುವಂತ, ನಾವು ಅನ್ನ ತಿನ್ನುವುದು ಅವ್ರು ನೆನ್ಕೊಳ್ಳುವಂತ ಕೆಲಸವನ್ನ ಮಾಡಿದಾಗ ನಿಜಕ್ಕೂ ನಮ್ಮ ಜೀವನ ಸಾರ್ಥಕ ಆಗ್ತದೆ, ನಮ್ಮ ಜೀವನ ಪಾವನ ಆಗ್ತದೆ, ಮುಂದೆ ನಮ್ಮ ಮಕ್ಕಳು ಕೂಡ ಒಳ್ಳೇದಾಗ್ತದೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ನಾಲ್ವಡಿ ಕೃಷ್ಣೇಗೌಡರನ್ನ ನೆನೆಯಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಅವ್ರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ನಮ್ಮ ಶ್ರೀ ನಾಲ್ವಡಿ ಕೃಷ್ಣೇಗೌಡ ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಮಂಡಳಿ ಸದಸ್ಯರು ಮತ್ತು ಇನ್ನಿತರ ಎಲ್ಲ ಸಂಘಟನೆಯ ನಮ್ಮ ಕನ್ನಡ ಪರ ಸಂಘಟನೆ ಮುಖಂಡಗಳು, ರೈತ ಮುಖಂಡಗಳು, ಅನೇಕ ಜನ ವಿವಿಧ ಸಂಘಟನೆಯ ಮುಖಂಡರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಕೂಡ ನಮ್ಮ ಟ್ರಸ್ಟ್ ಪರವಾಗಿ ವಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.